ತಾವರೆಕೆರೆಯಲ್ಲಿ ಸಾವಯವ ಕೃಷಿ, ಜೈನು ಕೃಷಿ ಮತ್ತು ನೀರು ನಿರ್ವಹಣೆ ಕುರಿತು ಜಾಗೃತಿ ಸಂವಾದ. ಅನುಭವವೇ ರೈತನ ಪಿಎಚ್ಡಿ. ಪ್ರಗತಿಪರ ರೈತ ಮೇಲನಹಳ್ಳಿ ತಿಮ್ಮಯ್ಯ. ತಾವರೆಕೆರೆ ತಾಲೂಕಿನ ತಾವರೆಕೆರೆ ಗ್ರಾಮದ ಪ್ರಸಾದಾಂಜನೇಯ ಸ್ವಾಮಿ ದೇವಸ್ಥಾನ ಆವರಣದಲ್ಲಿ ಅರಿವಿನ ಮನೆ ತಾವರೆಕೆರೆ ಸೌಹಾರ್ದ ಸಹಕಾರಿ ಸಂಘ ಹಾಗೂ ಅಕ್ಷಯ ಕಲ್ಪ ಬಳಗ ಇವರ ಸಂಯುಕ್ತ ಆಶ್ರಯದಲ್ಲಿ ಸಾವಯವ ಕೃಷಿ, ಜೈನು ಕೃಷಿ, ಹೈನುಗಾರಿಕೆ ಮತ್ತು ನೀರು ನಿರ್ವಹಣೆ ಕುರಿತು ರೈತರ ಜಾಗೃತಿ ಸಂವಾದ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಗತಿಪರ ರೈತ ಮೇಲನಹಳ್ಳಿ ತಿಮ್ಮಯ್ಯ, ರೈತನಲ್ಲದವನು ಪಿಎಚ್ಡಿ ಮಾಡಿದ್ರೆ ಅದು ಕೇವಲ ಪುಸ್ತಕದ ಬದನೆಕಾಯಿ ಇದ್ದಂತೆ. ಕೃಷಿಯನ್ನ ಅನುಭವದಿಂದ ಕಲಿತವನೇ ನಿಜವಾದ ರೈತ. ಅನುಭವ ಮತ್ತು ಪ್ರಯೋಗಾತ್ಮಕ ಜ್ಞಾನ ಹೊಂದಿರುವ ರೈತರು ಪಿಎಚ್ಡಿ ಪದವೀಧರರೇ ಎಂದು ಅಭಿಪ್ರಾಯಪಟ್ಟರು. ಸಾವಯವ ಕೃಷಿಯ ಮಹತ್ವ ಕುರಿತು ಮಾತನಾಡಿದ ಅವರು, ಕೃಷಿಯಲ್ಲಿ ಅತಿಯಾಗಿ ನೀರು ಬಳಸುವುದರಿಂದ ಮಣ್ಣಿನ ಫಲವತ್ತತೆ ಹಾಳಾಗುವುದರ ಜೊತೆಗೆ ಉತ್ತಮ ಇಳುವರಿ ಪಡೆಯಲು ಸಾಧ್ಯವಾಗುವುದಿಲ್ಲ ಎಂದರು. ಮಣ್ಣಿನ ತೇವಾಂಶಕ್ಕೆ ಅನುಗುಣವಾಗಿ ಕೃಷಿ ಪದ್ಧತಿ ಅನುಸರಿಸಿದ್ರೆ ಭೂಮಿಯ ಫಲವತ್ತತೆ ಹೆಚ್ಚುತ್ತದೆ ಎಂದು ತಿಳಿಸಿದರು. ಒಂದೇ ರೀತಿಯ ಬೆಳೆಗಳನ್ನು ಬೆಳೆಯುವ ಬದಲು ತೋಟಗಳಲ್ಲಿ ಆಂತರಿಕ ಬೆಳೆಗಳಾಗಿ ಹಣ್ಣಿನ ಗಿಡ ಮರಗಳನ್ನು ಬೆಳೆಸುವುದು ಪರಿಸರ ಸಮತೋಲನ ಕಾಪಾಡಲು ಸಹಕಾರಿ ಎಂದು ಹೇಳಿದರು. ಎರೆಹುಳು ಗೊಬ್ಬರ ಮತ್ತು ಸಾವಯವ ಪದ್ಧತಿಗಳ ಬಳಕೆಯಿಂದ ಮಣ್ಣಿನ ಜೀವಂತಿಕೆ ಹೆಚ್ಚಿ ತೇವಾಂಶ ಉಳಿಯುತ್ತದೆ ಎಂದು ತಿಳಿಸಿ, ಪ್ರತಿಯೊಬ್ಬ ರೈತರು ತಮ್ಮ ಜಮೀನಿನಲ್ಲಿ ಕನಿಷ್ಠ ಒಂದು ಭಾಗವಾದರೂ ಸಾವಯವ ಕೃಷಿಯನ್ನ ಆರಂಭಿಸಬೇಕು ಎಂದು ಕರೆ ನೀಡಿದರು. ನಂತರ ಮಾತನಾಡಿದ ಅಕ್ಷಯ ಕಲ್ಪ ಬಳಗದ ಸಂಪನ್ಮೂಲ ವ್ಯಕ್ತಿ ಹಾಗೂ ರಾಜ್ಯ ಕೃಷಿ ರತ್ನ ಪ್ರಶಸ್ತಿ ವಿಜೇತ ಬೈರೇಶ ಜಿ ಒಡೇರಹಳ್ಳಿ ಜೇನು ಕೃಷಿಯ ಮಹತ್ವವನ್ನು ವಿವರಿಸಿದರು. ಜೇನುಹುಳು ಮತ್ತು ಎರೆಹುಳುಗಳು ರೈತರ ಜೀವನಾಡಿ. ಜೇನುಹುಳುಗಳ ಪರಾಗ ಸ್ಪರ್ಶವಿಲ್ಲದೆ ಕೃಷಿ ಜೀವನ ಬರಡಾಗುತ್ತದೆ. ರೈತರ ಹೊಲದಲ್ಲಿ ಸಾವಿರ ಕಾರ್ಮಿಕರಿಗೆ ಸಮಾನವಾದ ಕೆಲಸವನ್ನ ಜೇನುಹುಳುಗಳು ನಿಸ್ವಾರ್ಥವಾಗಿ ಮಾಡುತ್ತವೆ ಎಂದರು. ಜೇನುಹುಳುಗಳಲ್ಲಿ ಹೆಜ್ಜೇನು, ಕೋಲು ಜೇನು ಮತ್ತು ತುಡುವೆ ಜೇನು ಎಂಬ 3 ವಿಧಗಳಿದ್ದು, ರೈತರು ತುಡುವೆ ಜೇನು ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡರೆ ಹೆಚ್ಚಿನ ಲಾಭ ಪಡೆಯಬಹುದು ಎಂದು ತಿಳಿಸಿದರು. ಜೇನುಗೂಡುಗಳನ್ನು ನಾಶಪಡಿಸದೆ ಸಂರಕ್ಷಿಸುವ ಮೂಲಕ ಕೃಷಿ ಉತ್ಪಾದಕತೆಯನ್ನ ಹೆಚ್ಚಿಸಬಹುದು ಎಂದರು. ನೀರು ನಿರ್ವಹಣೆ ಕುರಿತು ಮಾತನಾಡಿದ ಬಸವರಾಜಪ್ಪ ಸಂತೇಶಿವಾರ, ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯಿಂದ ಮಣ್ಣಿನ ಪೋಷಕಾಂಶ ಕಡಿಮೆಯಾಗುತ್ತವೆ. ಮಣ್ಣು ಎಟ್ಟಿಯಾಗುತ್ತಾ ಹೋದಂತೆ ನೀರಿನ ಅವಶ್ಯಕತೆ ಹೆಚ್ಚುತ್ತದೆ. ಆದ್ದರಿಂದ ಜೀವಕೋಶಗಳು ಮತ್ತು ಎರೆಹುಳುಗಳನ್ನು ಉಳಿಸುವ ರೀತಿಯ ಕೃಷಿ ಪದ್ಧತಿಯನ್ನ ಅನುಸರಿಸಬೇಕು ಎಂದು ಹೇಳಿದರು. ಪ್ರಕೃತಿಯೊಂದಿಗೆ ಹತ್ತಿರವಾಗಿ ಬದುಕುವ ರೈತರು ಸದೃಢರಾಗಿದ್ದರೆ ದೇಶವು ಸಮೃದ್ಧಿಯಾಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ಹೈನುಗಾರಿಕೆ ಮತ್ತು ಆಂತರಿಕ ಬೆಳೆಗಳ ಕುರಿತು ಮಾತನಾಡಿದ ಬೀರೂರು ಲೋಕೇಶಪ್ಪ, ಪಶುಪಾಲನೆ ರೈತರ ಆರ್ಥಿಕ ಬದುಕಿಗೆ ಆಧಾರವಾಗಿದ್ದು, ನಾಟಿ ಹಸುಗಳ ಸಾಕಾಣಿಕೆ ಮತ್ತು ಪಶುಗಳ ಗೊಬ್ಬರ ಬಳಕೆ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು ಎಂದರು. ಇದರೊಂದಿಗೆ ಹಸುವಿನ ಸಗಣಿಯಿಂದ ಗೋಬರ್ ಗ್ಯಾಸ್ ಉತ್ಪಾದಿಸಿಕೊಳ್ಳಬಹುದು. ಪ್ರಸ್ತುತ ದಿನಗಳಲ್ಲಿ ಗ್ಯಾಸ್ ಸಮಸ್ಯೆ ಹೆಚ್ಚುತ್ತಾ ಇದ್ದು, ಇಂತಹ ಗೋಬರ್ ಗ್ಯಾಸ್ಗಳನ್ನು ಬಳಸುವುದರಿಂದ ರೈತರ ಆರ್ಥಿಕವಾಗಿ ಸದೃಢ ಆಗಬಹುದು. ಅದೇ ರೀತಿ ಅಡಿಕೆ ಸಿಪ್ಪೆ ಸೇರಿದಂತೆ ತ್ಯಾಜ್ಯ ವಸ್ತುಗಳನ್ನು ಮರುಬಳಕೆ ಮಾಡುವುದರಿಂದ ಮಣ್ಣಿನ ತೇವಾಂಶವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಕಳೆ ಬೆಳೆಸುವ ಬದಲು ಮಿಶ್ರ ಬೆಳೆ ಪದ್ಧತಿ ಅನುಸರಿಸಿದರೆ ಆರ್ಥಿಕ ಲಾಭದ ಜೊತೆಗೆ ಭೂಮಿಯ ಫಲವತ್ತತೆ ಹೆಚ್ಚುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಅಕ್ಷಯ ಕಲ್ಪ ಬಳಗದ ಕೃಷಿ ಅಧಿಕಾರಿ ಮಹಾಲಿಂಗಪ್ಪ, ಅರಿವಿನ ಮನೆ ತಾವರೆಕೆರೆ ಸೌಹಾರ್ದ ಸಹಕಾರಿ ಸಂಘದ ಉಪಾಧ್ಯಕ್ಷ ದಿನೇಶ್ ಗೌಡ, ನಿರ್ದೇಶಕರಾದ ಎಂಜಿ ಗಿರೀಶ್, ದೇವರಾಜ್ ಕೆ ನೆಲ್ಲಿಹಂಕಲು, ನಿವೃತ್ತ ಶಿಕ್ಷಕರಾದ ಶಂಕರಪ್ಪ, ರೈತರಾದ ಎಂಜಿ ಕುಬೇಂದ್ರಪ್ಪ, ನಟೇಶ್ ಗೌಂಡರ್, ಈಶ್ವರಪ್ಪ, ಟಿಎನ್ ಚಂದ್ರಶೇಖರ, ಸುರೇಶ್, ಗಂಗಾಗೊಂಡನಹಳ್ಳಿ, ಬಸವರಾಜಪ್ಪ, ಮಸಣಕೆರೆ ಮಹಾರುದ್ರಪ್ಪ, ನಿವೃತ್ತ ಶಿಕ್ಷಣಾಧಿಕಾರಿ ಈಶ್ವರಮೂರ್ತಿ ಸೇರಿದಂತೆ ಅರಿವಿನ ಮನೆ ಸೌಹಾರ್ದ ಸಂಘದ ಸಿಬ್ಬಂದಿ ಹಾಗೂ ಅನೇಕ ರೈತರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಕೃಷಿಯನ್ನ ಕೇವಲ ವೃತ್ತಿಯಾಗಿ ನೋಡುವುದಕ್ಕಿಂತ ಪ್ರಕೃತಿ ಸ್ನೇಹಿ ಜೀವನ ಶೈಲಿಯಾಗಿ ಅಳವಡಿಸಿಕೊಳ್ಳಬೇಕು ಎಂಬ ಸಂದೇಶವನ್ನ ವಕ್ತಾರರು ನೀಡಿದರು. ಸಾವಯವ ಕೃಷಿ, ಜೈನು ಕೃಷಿ, ಹೈನುಗಾರಿಕೆ ಮತ್ತು ನೀರು ಸಂರಕ್ಷಣೆ ಕುರಿತು ರೈತರಲ್ಲಿ ಸಾಮಾಜಿಕ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆಯೋಜಿಸಲಾದ ಈ ಸಮೂಹದ ಕಾರ್ಯಕ್ರಮ ಗಮನ ಸೆಳೆಯಿತು. ಬ್ಯೂರೋ ರಿಪೋರ್ಟ್, ದೇವರಾಜ್ ಕೆ ನೆಲ್ಲಿಹಂಕಲು, ಎನ್ಕೆಎಸ್ ಟಿವಿ 4 ದಾವಣಗೆರೆ. ಮೊದಲೆಲ್ಲ ನಮ್ಮ ಗುಂಟಿನಲ್ಲಿ 12 ಟನ್ ಸಿಪ್ಪೆದು ಅಡಿಕೆ ಮರಕ್ಕೆ 220 ಗಿಡಕ್ಕೆ 25ರಿಂದ 30 ಸಾವಿರ ಕಾಯಿ ಬರ್ತಿದೆ. 1,000 ಕಾಯಿಗೆ 180 ಕೆಜಿ ಕೊಬ್ಬರಿ ಬರುತ್ತೆ. 35 ವರ್ಷದಲ್ಲಿ ನೆಟ್ಟಂಥ ಬಾಳೆನಲ್ಲಿ ಇವತ್ತೂ ಕೂಡ ಏನೂ ಕೊಡೋದಿಲ್ಲ, ನೀರು ಬಿಟ್ಟು ಸರಾಸರಿ 10 ಕೆಜಿಗಿಂತ ಜಾಸ್ತಿ ಇರುತ್ತೆ ಬಾಳೆ ಬರ್ತಾ ಇದೆ. ಬಹುತೇಕ 2 ವರ್ಷದಲ್ಲಿ 3 ವರ್ಷದಲ್ಲಿ ತೆಗೆದಾಕ್ಬಿಡ್ತೀವಿ ಬಾಳೆ. ಆದರೆ 35 ವರ್ಷದ ಬಾಳೆ ಯಾವುದು ಸಪೋರ್ಟ್ ಕೊಡ್ತಾ ಇಲ್ಲ ಬಾಳೆಗೆ. ಈ ನಿಟ್ಟಿನಲ್ಲಿ ನನ್ನ ಕೃಷಿ ನಡೀತಾ ಇದೆ. ನಾನು ಯಾವುದೇ ಆಳ್ತಾಣದ
ಮಾಡೋದಿಲ್ಲ. ಕೊಬ್ಬರಿ ಹೊಡೆಯೋದಕ್ಕೆ ಕಾಯಿ ಹೊರೋದಕ್ಕೆ ಮಾತ್ರ ಆಳ್ ತಗೊಳ್ತೀನಿ. ಉಳಿದಂಥ ಚಟುವಟಿಕೆಯನ್ನು ನಾನೇ ಮಾಡ್ತೀನಿ. 75 ವರ್ಷ ನನಗೆ ಆಗಿದ್ದೀನಿ. ಆ ಭೂತಾಯಿ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ. ಆಮೇಲೆ ಅಲ್ಲಿ ಫುಟ್ಬಾಲ್ ಇತ್ತಲ್ಲ, 25 ತೋಟನೂ ಯಾವುದೂ ನಾಶವೇ ಇಲ್ಲ. ಅಂದರೆ 2006ನೇ ಇಸ್ವಿನಲ್ಲೂ ಕೂಡ ಯಾವುದೂ ನಾಶ ಮಾಡಿಲ್ಲ. ಅಂದರೆ ದನ ಗೊಬ್ಬರನ ಹಾಕ್ತೀವಿ, ಬೇವಿಂಡಿ ಹಾಕ್ತೀವಿ, ನೀರು, ಇಷ್ಟು ಕೆಲಸ ಬಿಟ್ಟರೆ ಇದೇನು ಮಾಡೋದು. ಆಮೇಲೆ ಅದರಲ್ಲಿ ಏನಾಗಿದೆ, ನಾವು ಯಾವುದೇ ತೋಟದಲ್ಲಿ ಮಿಶ್ರ ಬೆಳೆಗಳು ಬೆಳೆಯಲೇಬೇಕು. ಬಾಳೆ, ಕೊಕ್ಕೋ, ಮೆಣಸು ಇಂಥವೆಲ್ಲ ಬೆಳೆಯಬೇಕು. ನಾವೇನೇ ಬರೀ ಅಡಿಕೆ ಬೆಳೆದ್ರೆ ನಮಗೆ ಲಾಭ ಆಗೋ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂದರೆ ಅಡಿಕೆ ದುಡ್ಡು ಬರುತ್ತೆ, ವರ್ಷಕ್ಕೆ ಬಂದಿದೆ, ಅದನ್ನು ನಾವು ಖರ್ಚು ಮಾಡ್ತೀವಿ, ಅದಕ್ಕೆ ಮಾಡೋದು ಇದಕ್ಕೆ ಮಾಡೋದು 5 ಪೈಸೆ ಉಳಿಯಲ್ಲ. ಹಾಗಾಗಿ ನಾನೇನು ಮಾಡಿದೆ, ಅದಕ್ಕೆ ಮೆಣಸು, ಕೊಕ್ಕೋ, ಜಾಯಿಕಾಯಿ ಇವೆಲ್ಲ ಬೆಳೆಗಳು ಹಾಕಿದ್ವಿ. ಕೊಕ್ಕೋ ಕೂಡ ಇದೆ. ಕೊಕ್ಕೋ ಇವತ್ತು ನನಗೆ 5 6 ಕ್ವಿಂಟಲ್ ಕೊಕ್ಕೋ ಬರುತ್ತೆ 1 ವರ್ಷಕ್ಕೆ. ಅದು ಕೂಡ ಈಗ 40,000 50,000 45,000 ಒಂದು ಕ್ವಿಂಟಲ್ ಮಾಡಿದ್ದೀನಿ. ಹೀಗಾಗಿ ಕಾರಣನೇ ನಾವು ರೈತ. ಇವತ್ತು ಕಳೆನಾಶಕ ಹೊಡಿತೀವಿ, ಬೇಕಾದಷ್ಟು ಕಳೆಗಳ ಹುಟ್ಟಂಗೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ತಾತ ಅಜ್ಜಂದ್ರ ತೋಟಗಳು ಎಲ್ಲರ ಮನೆಗಿರ್ಬೋದು, ನಾವು ಅವನ್ನ ಪೂಜೆ ಮಾಡ್ತಾ ಇದ್ದೀವಿ. ಎಲ್ಲರ ಮನೆಗಿರ್ಬೋದು ಸಾಮಾನ್ಯ ಅಲ್ಲ. ನೆಕ್ಸ್ಟ್ ನಮ್ಮ ಜನರೇಷನ್ಗೆ, ನಮ್ಮ ನೆಕ್ಸ್ಟ್ ಬರೋಂಥ ಪೀಳಿಗೆಗೆ ಯಾರು ಖಂಡಿತ ನಮಗೆ ಒಳ್ಳೆ ಮಣ್ಣನ್ನ ಭೂಮಿನ ಕೊಡ್ದಂಗೆ ಹೋಗ್ತೀವೋ ಅವ್ರು ಖಂಡಿತ ಯಾವ ತೋಟನ ಪೂಜೆ ಎಲ್ಲ ಡಸ್ಟ್ಬಿನ್ಗೆ ವರ್ಷದಂತ ಕಾಯ. ಯಾಕೆ ಅಂತ ನಿರ್ಮಾಣಗಳನ್ನ ನಾವು ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ಪ್ರತಿದಿನ ನಮಗೆ ಸವಾಲಾಗ್ತಾ ಇದೆ. ಅಂತ ಪರಿಸ್ಥಿತಿಗಳು ನಿರ್ಮಾಣ ಆಗಬಾರ್ದು ಅನ್ನೋ ಉದ್ದೇಶಕ್ಕಿಷ್ಟೇ ನಾವೆಲ್ಲ ಹೋರಾಟ ಮಾಡ್ತಾ ಇರೋದು. ಜೇನನ್ನ ಉಳಿಸೋಂಥ ಒಂದು ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಬೇರೆ ನೀವೆಲ್ಲ ನೋಡ್ಬೋದು, ಜೇನು ತಿನ್ಬೇಕು ನಮಗೆ ಬೇಕು ಅಂದಾಗ ನಿಮ್ಮ ತೋಟಗಳಲ್ಲಿ ಬದುಗಳಲ್ಲಿ ಜೇನಿರುತ್ತೆ. ಒಂದು ಕೋಲ್ ಜೇನಿ ವಿಚಾರಕ್ಕೆ ಬರೋಣ. ಆ ಹನಿನ ನೀವು ಯಾವ ತರ ತೆಗಿತೀವಿ, ಯಾವ ತರ ನಿವಾರಣೆ ಮಾಡ್ತೀವಿ ನೀವು? ಒಂದು ಸಣ್ಣದಲ್ಲಿ ಪ್ಲಾಂಟ್ಸ್ ಅಲ್ಲಿ ಇರ್ಬೋದು, ನಿಮ್ಮಲ್ಲಿ ಹೂವಿನ ಗಿಡದಲ್ಲಿ ಇರ್ಬೋದು, ಒಂದು ಸಣ್ಣ ಕೋಲ್ ಜೇನಿ ವಿಚಾರಕ್ಕೆ ಬರೋಣ. ಯಾವ ತರನ ನಿವಾರಣೆ ಮಾಡ್ತಿರೋದು ಅಲ್ವಾ? ಮತ್ತೆ ಅದನ್ನೇನೋ ಸುಮಾರು ಒಂದು ಡಿಸ್ಟರ್ಬ್ ಮಾಡಿಸಿ ಆ ಗೂಡು ನಿಲ್ದಂಗೆ ನಾವು ಅದನ್ನ ತಗೊಂಡೋಗಂತ ಒಂದು ಸನ್ನಿವೇಶಗಳು ನೋಡಿದ್ದೀವಿ. ಆದ್ರೆ ಸುಮಾರು ಇದೇ ತರ ಅಲ್ಲ, ಸುಳ್ತಿಗಳನ್ನು ನೋಡಿದ್ದೀವಿ ಅಲ್ವಾ? ನಿಮ್ಮಲ್ಲಿ ಆ ಗೂಡನ್ನ ಆ ನಿರ್ಮಾಣ ಆಗ್ಬೇಕು ಅಂದ್ರೆ ನೀವು ತಪಸ್ ಮಾಡಿದ್ರು ಸಿಗಲ್ಲ. ಆ ಗೂಡನ್ನ ನಿರ್ಮಾಣ ಆಗ್ಬೇಕು ನಿಮ್ ತೋಟದಲ್ಲಿ ಅಂದ್ರೆ ತಪಸ್ ಮಾಡಿರೋದು ಸಿಗಲ್ಲ. ಅದನ್ನು ಉಳಿಸ್ಕೊಂಡು ಹೋಗೋ ಧರ್ಮ ನಿಮ್ದು. ಆದ್ರೆ ನಿಜವಾಗ್ಲೂ ಹೇಳ್ತೀನಿ, ಆ ಗೂಡನ್ನ ನೀವು ಹನಿನ ಮಾತ್ರ ಅಷ್ಟೇ ತೆಗಿಬೇಕು. ಗೂಡನ್ನ ಸಾಯಿಸಂತ ಪ್ರಸಂಗ ಬೇಡ. ಆದ್ರೆ ಯಾವ ತರ ತೆಗೆಯೋದು ಅನ್ನೋದು ಫಸ್ಟ್ ಇಂಪಾರ್ಟೆಂಟ್. ಆ ಗೂಡು ಅಲ್ಲೇ ಇರಬೇಕು, ಹನಿ ಮಾತ್ರ ತೆಗಿಬೇಕು, ಕುಟುಂಬ ಅಲ್ಲೇ ಇರಬೇಕು. ಕುಟುಂಬ ಯಾಕೆ ಉಳಿಸ್ಬೇಕು ಅನ್ನೋದೊಂದು ಪ್ರಶ್ನೆ ಬಂದಾಗ, ಇಡೀ ನಿಮ್ಮ ಜಮೀನಲ್ಲಿ 1,000 ಜನ ಕೆಲಸ ಮಾಡ್ತಾ ಇದಾರೆ ಪ್ರತಿದಿನ. 1,000 ಜನ ನಿಮ್ಮ ಜಮೀನಲ್ಲಿ ಕೆಲಸ ಮಾಡ್ತಾರೆ. ಅವ್ರನ್ನ ಉಳಿಸ್ಕೊಡ್ಬೇಕಲ್ಲ. ನಾವು ಹಿಂಗೆ ನಮ್ಮ ಭಾರತ ದೇಶದಲ್ಲಿ ಕೊನೆ ಬಾರ್ಡರ್ಲಿ ನಮ್ಮ ಸೈನಿಕರನ್ನ ನಾವು ಕಾಪಾಡ್ತೀವೋ, ಸೇಮ್ ಅದೇ ತರ ನಮ್ಮ ಜಮೀನಲ್ಲಿ ಕಾಪಾಡುವಂತ ಸೈನಿಕರು ಯಾರ ಇದ್ರೆ ಅದು ಜೇನು. ಅಂತಂದ್ರೆ ಯೂನಿವರ್ಸಿಟಿಯಿಂದ ಒಬ್ಬ ರೈತನ ಮನೆಗೆ ಕಳಿಸ್ತಾರೆ. ಪ್ರಗತಿಪರ ರೈತ ಇದ್ರೆ ಅಂದ್ರೆ ಅವ್ರ ಮನೆಗೆ ಕಳಿಸ್ತಾರೆ. ಹೋಗಪ್ಪ, ಇಲ್ಲಿ ತಾವರೆಕೆರೆಯಲ್ಲಿ ಒಂದು 2 ರೈತರು ಇದ್ದಾರೆ, ಅವ್ರ ಹೆಸರು ಕೊಟ್ಬಿಟ್ಟು ಅವ್ರು ಗೊತ್ತಿದ್ದಂಗ್ಲೆ ಏನ್ ಮಾಡ್ತಾರೆ, ಪಾಪ ಯಾರೋ ಅಧಿಕಾರಿಗಳು ಬಂದ್ರು ಅಂತ ಹೇಳ್ಬಿಟ್ಟು ಕುರ್ಚಿ ಚೆನ್ನಾಗಿಲ್ಲ ಅಂತ ಟವಲ್ ಹಾಸ್ಬಿಟ್ಟು ಕಾಫಿ ಕೂಡ ಯಾರೋ ಆಫೀಸವ್ರು ಬಂದವ ಅಂತ ಹೇಳ್ಬಿಟ್ಟು ಕೇಳಿದಾಗ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಯಜಮಾನ್ರೆ ಡೈರಿ ತಂದಿರ್ತಾರ, ಅವ್ರು ಲೀಸ್ಟ್ ಬರ್ಕಂತಾರೆ. ಯಜಮಾನ್ರೆ ಎಷ್ಟು ಎಕರೆ ಭೂಮಿ ಅಂತ ಕೇಳ್ತಾರೆ. ಫಸ್ಟ್ ಎಂತ ಮಣ್ಣು ಅಂತ ಕೇಳ್ತಾರೆ, ಎಂತ ಬೆಳೆ ಮಾಡ್ತೀರಾ ಅಂತ ಕೇಳ್ತಾರೆ. ಎಲ್ಲ ಡೀಟೇಲ್ ಎಲ್ಲ ಯಜಮಾನ್ರು ಹೇಳಿಬಿಟ್ಟು ಪಾಪ ಮಧ್ಯಾಹ್ನ ಊಟಕ್ಕೆ ಹಾಕ್ಬಿಟ್ಟು ಸಾಯಂಕಾಲ ಹೋಗ್ಬೇಕಾದ್ರೆ ಕಾಫಿ ಕೊಟ್ಟು ಕಳಿಸ್ತಾರೆ. ಅವರು ಹೋಗಿ ಏನ್ ಮಾಡ್ತಾರೆ, ಯೂನಿವರ್ಸಿಟಿನಲ್ಲಿ ಅದನ್ನ ಇಡ್ತಾರೆ. ಅವ್ರು ಪಾಸ್ ಆದ್ರೆ ಅವ್ರಿಗೆ 65,000 ರೂಪಾಯಿ ಸಂಬಳ. ಈ ಕಷ್ಟಪಟ್ಟು ಹೇಳು ರೈತನಿಗೆ ಏನು? ಅದಕ್ಕೆ ನಾನು ಹೇಳ್ತೀನಲ್ಲ, ನಿಜವಾದ ವಿಜ್ಞಾನಿ ರೈತನಿಗೆ ಎಲ್ಲ ಗೊತ್ತು. ಆ ಜಮೀನಿಗೆ ಯಾವ ಗೊಬ್ಬರ ಹಾಕಿದ್ರೆ ಬೆಳೆ ಬರುತ್ತೆ, ಇದಕ್ಕೇನು ಔಷಧಿ ಹೊಡಿಬೇಕು ಅಂತ ಎಲ್ಲ ಗೊತ್ತು. ಆದ್ರೆ ಈಗ ಶೋಕಿ ಮೊಬೈಲ್ ಅಲ್ವನ ಮಾಡಕ್ಕಾಗಲ್ಲ. ಎಲ್ಲ ಈಜಿಲ್ ಕೆಲಸ ಆಗಬೇಕು. ಯಾಕಂದ್ರೆ ಯಾರು ಮಕ್ಕಳು ಮಾಡಲ್ಲ, ಯಜಮಾನ ಕೈಲಿ ಆಗಲ್ಲ, ಹೇಳಿದ ಮಾತು ಕೇಳಲ್ಲ ಅಲ್ವಲ್ಲ. ಅದಕ್ಕೆ ಕೆಲವು ಹಾಡುಗಳನ್ನ ತಯಾರು ಮಾಡಿದೀನಿ. ಸುಳ್ಳರಿಗೆ ಸಂಪತ್ತು, ಕಳ್ಳರಿಗೆ ದೌಲತ್ತು, ಒಳ್ಳೆ ಕೆಲಸಕ್ಕೆ ಆಪತ್ತು, ಕೆಟ್ಟೋದು ಕಲಿಯುಗ ಇವತ್ತು. ಪುಂಡರಿಗೆ ಸನ್ಮಾನ, ಎಷ್ಟೊಂದು ಬಿಗುಮನ, ಜಾರುಣಿಯ ಹೆಣ್ಣಿಗೆ ಬಲುಮಾನ. ಹರಬುದ್ಧಿ ಅಧಿಕಾರಿ ಎದೆಯುಪ್ಪಿ ಬರುತ್ತಾನ, ಎಂಡಾವ ಕುಡ್ಕುಡ್ದು ಬೀಳುತ್ತಾನ. ಮುಂಡವರ ಮನೆಯಲ್ಲಿ ಗಂಡತನದ ಹುಡುಗಾಟ, ಚೆಲುವಾದ ಹೆಣ್ಣಿದ್ರ ಮಗನಾಟ. ಕತ್ತೆಗೆ ಲಿಂಗಾದ ಮುದ್ರೆಯನ್ನೊತ್ತ ಬೇಡ, ನೀಚರ ಸಂಖ್ಯೆ
ಗಾವ ಮಾಡಬೇಡ, ಮಾನೆಲ್ಲ ಹೋದಾಗ ಗುಡುಗುಡಿ ಕಳ್ಬಾರ್ದು, ತಿಮ್ಮಣ್ಣನಾಡ ಮರಿಬೇಡ ಅಲ್ವರಾ? ಏನ್ ಸೆಷನ್ ಈಗ ಇಲ್ಲಿಂದ ಓದ್ಬಿಟ್ರೆ ಟೀ ಹೋಟ್ಲಲ್ಲಿ ಕುತ್ಕೊಂತಾರೆ, ಅರ್ಧ ಟೀ ಕುಡಿತಾರೆ, ಇಲ್ಲ ಬಿಡಿ ಸೇರೋದು ಮೋಟ್ ಬಿಡಿ ಸೇರ್ಬಿಟ್ಟು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿ ಒಳ್ಳೇದಾಗ್ಕೊಂಡು ಇವ್ರು ಯಾರು ಮಾಡಲಿಲ್ಲ, ಇವ್ರು ಮುಂಡೆ ಮಕ್ಕಳಿಗೆ ಗೆಲ್ಸಿ ಓಟ್ ಹಾಕಿ ಸಾಕಾಗಬೇಕು, ನಮ್ಮ ಮೆಂಬರ್ಗೆ ಹೇಳಿದ್ರು ನೀವು ಮಾಡಲಿಲ್ಲ ಅಂತೇಳಿ ಅಲ್ವಾ? ಅದಕ್ಕೆ ಹೇಳ್ತಾರೆ, ರಾಜನೇ ರಾಕ್ಷಸನಾಗಿ ಮಂತ್ರಿಯೇ ವ್ಯಾಘ್ರನಾಗಿ ಕುಳಿತಿರುವ ಜನರೆಲ್ಲ ಸ್ವಾನರಾಗಿರುವಾಗ ನಮ್ಮಂತ ಬಡಪಾಯಿಗಳು ಬಾಡೇನು ಕೇಳ್ತಾರೆ? ನಮ್ಮ ಹತ್ರ ಇಲ್ಲ, ಕೇಳಲ್ಲ. ಇವತ್ತು ಯಾರಾದ್ರೂ ಒಬ್ಬರು MLA ಒಬ್ಬರು ಜಿಲ್ಲಾ ಪಂಚಾಯತ್ ಬಂದಿದ್ರು ಇದಕ್ಕೆಲ್ಲ ಭಕ್ತಿ ತುಂಬೇ ಬಿಡೋರು ಕೊಡ್ತಾರೆ, ದುಡ್ಡು ಕೊಡ್ತಾರೆ ಅಂತೇಳಿ ಎಲ್ಲರೂ ಬರ್ತಾರೆ ಅಂತ ಬರಲ್ಲ. ಬೇಕಾಗಿಲ್ಲ, ಇವ್ರು ದುಡ್ಡು ಬೇಕು, ಅಡಿಕೆ ಹಾಕಬೇಕು, ಅಡಿಕೆ ಬೆಳೆ ಬರ್ಬೇಕು, ನಮ್ಗೆ ಕಾರ್ ತರ್ಬೇಕು, ಬೈಕ್ ತರ್ಬೇಕು. ಅದಕ್ಕೆ ಹೇಳ್ತಾರೆ, ವಿನಯವಿಲ್ಲದ ವಿದ್ಯೆ ಅಳಸಿ ಹೋದ ಮುದ್ದೆ, ನೀರು ನಿಲ್ಲದ ಗದ್ದೆ ಒತ್ತಿ ಇಲ್ಲದ ನಿದ್ದೆ, ಬೀಡು ಬಿಟ್ಟ ನೆಲ ನೋಡದಿರು, ಬಿತ್ತಿ ನೋಡದ ಹೊಲ ನೋಡಿದ್ರು, ಕೊಟ್ಟು ಕೇಳದ ಸಾಲ ಕೇಳಿದ್ರು, ಕಳೆದು ಹೋದ ಕಾಲ ಮತ್ತೆ ಬಾಡಿ ಬರ್ತೀವಿ. ಈಗ ಆಯ್ತು 3 ತಿಂಗಳು 3 ವರ್ಷ ಬೆಳೆ ಬಂದ್ಬಿಡುತ್ತೆ, ಅಡಿಕೆ ಅಂತ ಹೇಳ್ಬಿಟ್ಟು ಯಾರೋ ಪಾಪ ನೆಟ್ವರ್ಕ್ ಸೋಸಿ ಯಾವ ಬೀಜ ಮಾಡ್ತಾರೋ ಏನು ಗೊತ್ತಿರೋದು ಹಾಕೋದು. ಆದ್ರೆ ಬರಗಾಲ ಬೇರೆ, ಬರಗಾಲ